ಈ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಒಂದು ಟರ್ಮ್ ಬಹಳ ಪಾಪ್ಯುಲರ್ ಆಯಿತು, ಸ್ಪಿರಿಚುವಲ್ ಟೂರಿಸಮ್ ಅಂತ. ಆಧ್ಯಾತ್ಮಿಕ ಪ್ರವಾಸ, ಅದನ್ನು ಧಾರ್ಮಿಕ ಪ್ರವಾಸ ಅಂತಲೂ ಕರೀಬಹುದು. ಯಾಕಂದರೆ ಅವರ ಪ್ರೋಮೋಗಳನ್ನು ನೋಡಿದೆ. ಅಂದರೆ ಸ್ಪಿರಿಚುಯಾಲಿಟಿ, ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯ ಮಧ್ಯದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಫಾರ್ ಅವರ್ ಈಸ್ ಲೆಟ್ ಅಸ್ ಕಾಲ್ ಇಟ್ ಸಾಮಾನ್ಯ ಶಬ್ದಗಳು ಅಂತಲೇ ಅಂದ್ಕೊಳ್ಳೋಣ. ಧಾರ್ಮಿಕ ಪ್ರವಾಸ ಅಥವಾ ಆಧ್ಯಾತ್ಮಿಕ ಪ್ರವಾಸ. ಈ ವಿಷಯ ಯಾಕೆ ಮಾತಾಡಬೇಕು ಅಂದರೆ, ಈಗ ತುಂಬ ಜನ ಅಂದರು, ಬಿಡಿ ಕೊಂಕ್ ಮಾತಾಡೋರು ಆ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯ ಕಟ್ಟಿಸ್ಬೇಕು ಅಂತಲೂ ಹೇಳಿದರು. ಅದು ಬೇಡ, ಈಗ ಮುಗಿದೋಯ್ತು, ಮಂದಿರ ಆಗಿದೆ. ಇದೇನು ಆಸ್ಪತ್ರೆ ಕಟ್ಟಿಸಿದ್ರೆ 4 ಜನರಿಗೆ ಒಳ್ಳೆಯದಾಗ್ತಿತ್ತು, ಶಾಲೆ ಕಟ್ಟಿಸಿದ್ರೆ 4 ಜನರಿಗೆ ಒಳ್ಳೆಯದಾಗ್ತಿತ್ತು. ಆ ಮಾತುಗಳಿಗೆ ಆ್ಯಕ್ಚುಲಿ ತೂಕ ಯಾವಾಗ ಬರ್ತಿತ್ತು ಅಂದರೆ, ಸರ್ಕಾರದ ಖರ್ಚಿನಲ್ಲಿ, ತೆರಿಗೆದಾರರ ದುಡ್ಡಿನಲ್ಲಿ ಈ ದೇವಸ್ಥಾನ ಕಟ್ಟಿಸಿದ್ದರೆ. ಇದು ದಾನಿಗಳು ಕೊಟ್ಟ ದಾನದಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನ, ದಾನಿಗಳು ಕೊಟ್ಟ ದುಡ್ಡಿದು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ದೇವಸ್ಥಾನದ ನಿರ್ಮಾಣ ಹೇಗೆ ನಡೀಬೇಕು ಅನ್ನೋದರ ಮಾರ್ಗಸೂಚಿ ಇತ್ತು. ಒಂದು ಟ್ರಸ್ಟ್ ರಚನೆ ಆಗಬೇಕು ಸರ್ಕಾರದಿಂದ. ಆ ಟ್ರಸ್ಟ್ನ ನೇತೃತ್ವದಲ್ಲಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ದೇವಸ್ಥಾನ ಕಟ್ಟಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆ ಪ್ರಕಾರ ಟ್ರಸ್ಟ್ ರಚನೆ ಆಯಿತು. ಮೊದಲನೆಯ ದಾನಿ ನರೇಂದ್ರ ಮೋದಿ ₹1 ಕೊಟ್ಟರು ಅದಕ್ಕೆ. ಆನಂತರ ಟ್ರಸ್ಟ್ ಕೇಳ್ತು, ರಾಮ ಮಂದಿರ ಕಟ್ಟಬೇಕಾಗಿದೆ, ದೇಣಿಗೆ ಕೊಡಿ ಅಂತ. ಕನಿಷ್ಠ ₹10 ಕೊಡಬಹುದಾಗಿತ್ತು. ₹10 ಮೇಲ್ಪಟ್ಟು ಎಷ್ಟಾರು ಕೊಡಿ ಅಂತ, ₹10 ಒಳಗೊಂಡು 13 ಕೋಟಿ ಕುಟುಂಬಗಳು ದಾನ ಕೊಟ್ಟವು. 13 ಕೋಟಿ ಕುಟುಂಬಗಳು. ಸಂಗ್ರಹವಾದ ದುಡ್ಡು 3,500 ಕೋಟಿ ದಾಟಿದೆ. 3,500 ಕೋಟಿಗೂ ಮೀರಿ 13 ಕೋಟಿ ಕುಟುಂಬಗಳಿಂದ ಸಂಗ್ರಹ ಆಯಿತು. 1.5 ತಿಂಗಳ ತುಂಬ ಕಡಿಮೆ ಅವಧಿಯಲ್ಲಿ. ಇದು ಕ್ರೌಡ್ ಫಂಡಿಂಗ್ನ ವಿಷಯದಲ್ಲಿ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಆಗಿಬಿಡ್ತು. ರಾಮ ಮಂದಿರಕ್ಕೆ ಇದುವರೆಗೂ ಖರ್ಚಾಗಿರೋದೆಷ್ಟು? 700 crores, 700 ಕೋಟಿ ರೂಪಾಯಿಯಲ್ಲಿ ಮಂದಿರ ಆಗಿದೆ. ಇನ್ನೂ 300 ಕೋಟಿ ರೂಪಾಯಿ ಬೇಕು. ಯಾಕಂದರೆ ಟೆಂಪಲ್ ಕಾಂಪ್ಲೆಕ್ಸ್ ಕಟ್ಟಬೇಕಲ್ಲಿ. 75 ಎಕರೆ ಅದು ಟೋಟಲ್ಲು. ವಿವಾದ ಅಂತ ಇದ್ದಿದ್ದು 2.75 acres ವಿವಾದಿತ, ಎಲ್ಲಿ ಬಾಬರಿ ಮಸೀದಿ ಇತ್ತಲ್ಲ ಅದು. ಅದಾದ ನಂತರ 13 ಎಕರೆನ ಸರ್ಕಾರ ತನ್ನ ವಶಕ್ಕೆ ತಗೊಂಡಿತ್ತು. ಟ್ರಸ್ಟ್ನವರು ಅಕ್ಕಪಕ್ಕದಷ್ಟು ಜಾಗ ಖರೀದಿ ಮಾಡಿದ್ರು. 75 ಎಕರೆ ಟೆಂಪಲ್ ಕಾಂಪ್ಲೆಕ್ಸ್ ಕಟ್ತಾರೆ. ಎಲ್ಲ ಸೇರಿ 1000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ. ಸರ್ಕಾರ ಮಾಡಿದ್ದೇನಲ್ಲಿ, ನೀವು ಅಲ್ಲಿ ಗುಡಿ ಕಟ್ತಾ ಇದ್ದೀರಲ್ಲ, ಗುಡಿಯ ತನಕದ ರಸ್ತೆ ನಾವು ಮಾಡಿಕೊಡ್ತೀವಿ ಅಂದರು. ರಸ್ತೆ ಅಗಲೀಕರಣ ಮಾಡಿದ್ರು. ಅಲ್ಲೊಂದು ಏರ್ಪೋರ್ಟ್ ಮಾಡಿದ್ರು, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದು ಯಾಕೆ ಬೇಕಾಗಿತ್ತು ಅಂತ ಬರ್ತೀನಿ ನಾನು ಆಮೇಲೆ. ನೀವು ಅಯೋಧ್ಯೆಗೆ ಹೋದರೆ ಹಳೆಯ ರೈಲು ನಿಲ್ದಾಣ ಹಾಗೆ ಇಟ್ಟಿದ್ದಾರೆ ಅದನ್ನು. ಅದು ಹೆಂಗಿತ್ತು, ಈಗಿಂದ ಹೆಂಗಿದೆ ನೋಡಿ. ಅಯೋಧ್ಯ ಧಾಮ್ ಜಂಕ್ಷನ್ ಹಳೇದು ಹೆಂಗಿತ್ತು, ಹೊಸದು ಹೆಂಗಿದೆ ನೋಡಿ. ಅದನ್ನೊಂದು ಸಲ ಗೊತ್ತಾಗುತ್ತೆ ನಿಮಗೆ. ಹೊಸ ರೈಲು ಜಂಕ್ಷನ್ ಅದೆಲ್ಲವೂ ತೆರಿಗೆದಾರರ ದುಡ್ಡಿನಲ್ಲಾಗಿದೆ. ರಸ್ತೆ ಅಗಲೀಕರಣ, ಚರಂಡಿ ವ್ಯವಸ್ಥೆ. ಮುಂಚೆ ಹೋಗ್ಬಿಟ್ಟಿದ್ರೆ ಅಯೋಧ್ಯೆನೂ ಹಾಗೆ ಇತ್ತು, ಕಾಶಿನೂ ಹಾಗೆ ಇತ್ತು. ಅಂದರೆ ನಮ್ಮ ಈ ದಕ್ಷಿಣ ಭಾರತದ ಧಾರ್ಮಿಕ ಕೇಂದ್ರಗಳು ಉತ್ತರ ಭಾರತದ ಧಾರ್ಮಿಕ ಕೇಂದ್ರಗಳಿಗೆ ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಕಾರಣಗಳು, ಐತಿಹಾಸಿಕ ಕಾರಣಗಳಿದ್ದಾವೆ. ಮತ್ತೆ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ವಿಷಯ ಅದು. ದೆಹಲಿಯಲ್ಲಿ 18ನೇ ಶತಮಾನಕ್ಕೆ ಹಿಂದೆ ಕಟ್ಟಲಾದ ಒಂದೇ ಒಂದು ದೇವಸ್ಥಾನವೂ ಇಲ್ಲ. ಯಾಕಿಲ್ಲ? ಕಟ್ಟೇ ಇರಲಿಲ್ವ ಆವಾಗ ದೇವಸ್ಥಾನಗಳನ್ನು? ಬಿಡಿ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಕಾಶಿಗೆ ಹೋಗ್ಬಿಟ್ರೆ, ಇಲ್ಲಿಂದ ಕಾಶಿ ತನಕ ಹೋಗಿ ಅಲ್ಲಿ ಹೋಗಿ ಶಿವಲಿಂಗ ನೋಡ್ಬಿಟ್ರೆ, ಅರೆ ಇಷ್ಟೇನಾ ದೇವಸ್ಥಾನ ಅನ್ಸೋದು. ಅದಕ್ಕೆ ಐತಿಹಾಸಿಕ ಕಾರಣಗಳು. ಬಿಡಿ, ಅಯೋಧ್ಯೆನೂ ಹಾಗೆ ಇತ್ತು. ಅಯೋಧ್ಯೆ ರಾಮ ಮಂದಿರ, ನಮ್ಮ KN ರಾಜಣ್ಣವ್ರು ಹೇಳ್ದಂಗೆ ಟೂರಿಂಗ್ ಟಾಕೀಸ್ನಲ್ಲಿದ್ದ ಬೊಂಬೆಗಳು, ಅದಕ್ಕೆ ಹೋಗೋ ರಸ್ತೆಗಳು ಹಾಗೆ ಇದ್ವು. ಅವಶ್ಯಕತೆ ಬಿದ್ದಿರಲಿಲ್ಲ ಯಾರಿಗೂ ಅಗಲೀಕರಣದ್ದು, ಅದರದ್ದು ಇದರದ್ದು. ಈಗ ತೆರಿಗೆದಾರರ ಖರ್ಚಿನಲ್ಲಿ, ತೆರಿಗೆದಾರ ಕೊಟ್ಟ ಹಣದಲ್ಲಿ ಅಯೋಧ್ಯೆಯ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಏನು ಲಾಭ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBIನವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅಯೋಧ್ಯೆಯಿಂದ ಉತ್ತರ ಪ್ರದೇಶದ ತೆರಿಗೆ ಸಂಗ್ರಹ ಪ್ರತಿ ವರ್ಷ 20ರಿಂದ 25 ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗತ್ತೆ ಅಂತ. ಉತ್ತರ ಪ್ರದೇಶ ಸರ್ಕಾರ ಸಂಗ್ರಹಿಸ್ತಾ ಇದ್ದ ತೆರಿಗೆಯಲ್ಲಿ 20ರಿಂದ 25 ಸಾವಿರ ಕೋಟಿ ರೂಪಾಯಿಗಳ ಹೆಚ್ಚಳ ಅಯೋಧ್ಯೆಯೊಂದರಿಂದ ಆಗತ್ತೆ ಅಂತ SBIನ ರಿಪೋರ್ಟ್. ಹೆಂಗಾಗತ್ತೆ? ಮುಂದಿನ 10 ವರ್ಷಗಳಲ್ಲಿ
ಅಯೋಧ್ಯೆಯಲ್ಲಿ 80,000 ಕೋಟಿ ರೂಪಾಯಿಗಳ ತನಕ ಹೂಡಿಕೆಯಾಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ರಿಪೋರ್ಟ್ ಇದ್ದಾವೆ. ಎಲ್ಲಿಗಾಗುತ್ತೆ ಇನ್ವೆಸ್ಟ್ಮೆಂಟು? ಅಯೋಧ್ಯೆಯಲ್ಲಿ ಹೋಟೆಲ್ಗಳಿಲ್ಲ, ಅಂದರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳು, ಎಷ್ಟು ಜನ ಬಂದರೂ ತಡ್ಕೊಳ್ಳೋಂಥ ಹೋಟೆಲ್ ಇಲ್ಲ. ಯಾಕಂದರೆ ಜನ ಬರ್ತಿರಲಿಲ್ಲ ಅಲ್ಲಿ ಮುಂಚೆ. ಅಕ್ಕಪಕ್ಕ ಜನ ತಿಂಗಳಿಗೆ 2-3 ಸಲ ಏನೇನೋ ಪರಿಕ್ರಮ ಅದು ಇದು ಮಾಡ್ತಿದ್ರು ಅಷ್ಟೇ. ಅವ್ರು ಯಾರು ಹೋಟೆಲ್ನಲ್ಲಿ ಉಳ್ಕೊತಿರಲ್ಲ. ಇನ್ನು ಮುಂದೆ ಹಂಗಲ್ಲ, ಬರ್ತಾರೆ ಜನ. ಅವ್ರಿಗಾಗಿ ಹೋಟೆಲ್ಗಳ ನಿರ್ಮಾಣ ಆಗಬೇಕು. ಅದರ ಸುತ್ತು ಕಡೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು. ಜನ ಬಂದು ಸೆಟ್ಲ್ ಆಗಕ್ಕೆ ಶುರುವಾಗ್ತಾರೆ. ಅವ್ರಿಗೋಸ್ಕರ ಅಪಾರ್ಟ್ಮೆಂಟ್ಗಳಾಗ್ತವೆ, ಮನೆಗಳಾಗ್ತವೆ. ಹಾಗೆ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ, ಎಕನಾಮಿ ಬೆಳೆಯುತ್ತೆ. ಈಗ ಒಂದು ಹೋಟೆಲ್ ಅಂತ ಆಯಿತು ಅಂತ ಇಟ್ಕೊಳ್ಳಿ. ಈಗ ITC ಅವರೇನೋ ನೋಡ್ತೀಯಾರಲ್ಲ, ಒಂದು ಹೋಟೆಲ್ ಮಾಡಬೇಕು ಅಂತ. ಪ್ಯೂರ್ ವೆಜಿಟೇರಿಯನ್ 7 ಸ್ಟಾರ್ ಹೋಟೆಲ್ ಮೊಟ್ಟ ಮೊದಲನೇದಲ್ಲಿ ಆಗುತ್ತೆ ಅಂತ ಯಾರೋ ಹೇಳ್ತಾ ಇದ್ದಾರೆ ನಂಗೆ. 7 ಸ್ಟಾರ್ ಹೋಟೆಲ್ ಪ್ಯೂರ್ ವೆಜಿಟೇರಿಯನ್ ಅಲ್ಲಾಗುತ್ತೆ ಅಂತ. ಈಗ ಒಂದು ಹೋಟೆಲ್ ಅಂತ ಆದಮೇಲೆ ಲಕ್ಸುರಿ ಟ್ಯಾಕ್ಸ್ ಹಾಕ್ತಾರೆ. 18%, 28% ಏನೋ ಇದೆ. ಆ ಟ್ಯಾಕ್ಸ್ ದುಡ್ಡು ಯಾರಿಗೆ ಹೋಗುತ್ತೆ? ಅರ್ಧ ಉತ್ತರ ಪ್ರದೇಶ ಸರ್ಕಾರಕ್ಕೆ. ಆ ಹೋಟೆಲ್ನಿಂದ ಜನರಿಗೆ ಕರ್ಕೊಂಡು ಬರೋದಕ್ಕೆ ಕಾರ್ಗಳು ಬರ್ತವೆ. ಆ ಕಾರ್ಗಳಿಗೆ ಡೀಸೆಲ್ಲು ಪೆಟ್ರೋಲ್ ಹಾಕಿಸ್ತಾರೆ. ಇದು ಸರ್ಕಾರದ ಲೆಕ್ಕ ಹೇಳ್ತಾ ಇದ್ದೀನಿ ನಾನು. ಉದ್ಯೋಗ ಸೃಷ್ಟಿದು ಬೇರೆ ಕಥೆ ಇದೆ. 20,000 ಉದ್ಯೋಗಗಳು ಈಗಾಗಲೇ ಅಯೋಧ್ಯೆಯಲ್ಲಿ ಸೃಷ್ಟಿಯಾಗಿದ್ದಾವೆ. ಆ ಸಂಖ್ಯೆ 40,000ಕ್ಕೆ ಇರುತ್ತೆ. ಕಳೆದ 6 ತಿಂಗಳಲ್ಲಿ 20,000 ಹೊಸ ಉದ್ಯೋಗಗಳು ಅಯೋಧ್ಯೆಯಲ್ಲಿ ಸೃಷ್ಟಿಯಾಗಿದ್ದಾವೆ. ಮುಂಚೆ ಅಯೋಧ್ಯೆಯ ಜನ ಓದಿದ ನಂತರ ಉದ್ಯೋಗಗಳನ್ನು ಹುಡುಕಿಕೊಂಡು ಲಖನೌಗಾರು ಹೋಗಬೇಕು, ದಿಲ್ಲಿಗೆ ಹೋಗಬೇಕು, ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ರು. ಈಗ ಅಯೋಧ್ಯೆಗೆ ಹೊರಗಡೆಯಿಂದ ಜನ ದುಡಿಯೋದಕ್ಕೆ ಬರ್ತಿದ್ದಾರೆ. 20,000 ಉದ್ಯೋಗಗಳ ಪೈಕಿ ಅತಿ ಹೆಚ್ಚು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಸೃಷ್ಟಿಯಾಗಿರೋದು. ಹೋಟೆಲ್ಗಳನ್ನು ಕಟ್ಟಿ ನಿಲ್ಲಿಸಿದರು. ಶೆಫ್ ಬೇಕಲ್ಲಿ, ವೇಟರ್ಗಳು ಬೇಕು, ರೂಮ್ ಬಾಯ್ಗಳು ಬೇಕು. ಆ ರೀತಿಯಲ್ಲಿ 20,000 ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ. ಆ ಸಂಖ್ಯೆ 40,000 ಆಗಬಹುದು ಅನ್ನೋದ್ರದ್ದೊಂದು ಲೆಕ್ಕಾಚಾರ ಇದೆ. ಉದ್ಯೋಗ ಸೃಷ್ಟಿಯ ಕಥೆ ಬೇರೆ ಇದೆ. 20ರಿಂದ 25,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಪ್ರತಿ ವರ್ಷ ಉತ್ತರ ಪ್ರದೇಶ ಸರ್ಕಾರಕ್ಕೆ ಬರುತ್ತೆ ಅಂತ. ಅಯೋಧ್ಯೆ ಒಂದು ಜಾಗತಿಕ ತೀರ್ಥಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಸರ್ಕಾರದ ಅಜೆಂಡಾ ಇದೆ. ನಾನು ಅದೇ ಕೇಳಿದೆ, ಅಲ್ಲಿ ಏರ್ಪೋರ್ಟ್ ಮಾಡಿದರೆ ಕರೆಕ್ಟು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಅವಶ್ಯಕತೆ ಏನಿತ್ತು ಅಂತ. ಈಗ ಈ ಡೊಮೆಸ್ಟಿಕ್ ಏರ್ಪೋರ್ಟ್ಗೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಏನಪ್ಪ ಡಿಫ್ರೆನ್ಸು? ಡೊಮೆಸ್ಟಿಕ್ ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ನವ್ರು ಇರೋದಿಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ನು, ಎಕ್ಸೈಸು ಎಲ್ಲರೂ ಬರಬೇಕು. ಅನವಶ್ಯಕ ಖರ್ಚಲ್ವಾ? ಅಯೋಧ್ಯೆಗೆ ಯಾರು ಬರ್ತಾರೆ ಇಂಟರ್ನ್ಯಾಷನಲ್ಲಿಂದ? ಅಂದರೆ ಅದೇ ದಟ್ ಈಸ್ ದ ಕ್ಯಾಚ್. ರಾಮಾಯಣ ಭಾರತಕ್ಕಷ್ಟೇ ಸೀಮಿತ ಅಲ್ಲ, ರಾಮ ಭಾರತಕ್ಕಷ್ಟೇ ಸೀಮಿತ ಅಲ್ಲ. ಸೌತ್ ವೆಸ್ಟ್ ಏಷ್ಯಾದ ತುಂಬ ರಾಮ ಇದ್ದಾನೆ, ಆಗ್ನೇಯ ಏಷ್ಯಾದ ತುಂಬ ರಾಮ ಇದ್ದಾನೆ. ಥೈಲ್ಯಾಂಡ್, ಸಿಂಗಪೂರ್, ಕಾಂಬೋಡಿಯಾ, ಇಂಡೋನೇಷ್ಯಾ, ಶ್ರೀಲಂಕಾ, ಮಾರಿಷಸ್, ಬಾಂಗ್ಲಾದೇಶ, ಇಷ್ಟು ದೇಶಗಳಿಂದ ಅಯೋಧ್ಯೆಯ ಕಡೆಗೆ ಪ್ರವಾಸಿಗರನ್ನು, ಆಧ್ಯಾತ್ಮಿಕ ಪ್ರವಾಸಿಗರು, ಧಾರ್ಮಿಕ ಪ್ರವಾಸಿಗರನ್ನು ಸೆಳೆಯುವ ಗುರಿ ಸರ್ಕಾರಕ್ಕಿದೆ. ಅಲ್ರಿ, ಅದೊಂದು ದ್ವೀಪ ರಾಷ್ಟ್ರ ಮಾರಿಷಸ್ ಅಲ್ಲ, ಮೊನ್ನೆ ಗಲಾಟೆ ಆಯ್ತಲ್ಲ, ಮಾಲ್ಡೀವ್ಸ್ನಲ್ಲಿ ಬೀಚ್ ಚೆನ್ನಾಗಿದೆ, ಬನ್ನಿ 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 ಅಂತ ಜನರನ್ನು ಅವ್ರು ಕರ್ಕೊಂಡು ಅದರ ಮೇಲೆ ದೇಶ ನಿರ್ಮಾಣ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಅಯೋಧ್ಯೆ ಇದೆ, ಕಾಶಿ ಇದೆ, ಮಥುರಾ ಇದೆ, ಬನ್ನಿ ಅಂತ ಹೇಳಿ ವಿದೇಶಿ ಯಾತ್ರಿಕರನ್ನು ಸೆಳೆದ್ರೆ ಏನಿದೆ? ರಾಮನ ಬಗ್ಗೆ ಭಕ್ತಿ ಇರುವ ದೇಶಗಳಿವೆಲ್ಲ. ಆ ದೇಶಗಳಿಂದ ಡೈರೆಕ್ಟ್ ಫ್ಲೈಟ್ಗಳನ್ನು ಶುರು ಮಾಡಿಸ್ತೀವಿ, ನೋಡ್ತಾ ಇರಿ ಅಂತಾರವರು. ಆ ದೇಶಗಳಲ್ಲಿ ಅಯೋಧ್ಯೆಯ ಪ್ರಚಾರವನ್ನು ಮಾಡಲಾಗುತ್ತೆ. ಇಲ್ಲಿ ರಾಮಾಯಣ ನೋಡ್ತಿರಲ್ವಾ, ರಾಮ ಹುಟ್ಟಿದ ಜಾಗ ನೋಡಿದ್ದೀರಾ ನೀವು, ಬನ್ನಿ ಅಲ್ಲೊಂದು ಸಲ ಅಂತ. ದಟ್ ಈಸ್ ವೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋ ಎಕ್ಸ್ಪ್ಲನೇಷನ್ ಕೊಟ್ಟರು. ಆ ಕಾರಣಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಇದುವರೆಗೂ ಉತ್ತರ ಪ್ರದೇಶಕ್ಕೆ ದೇಸಿ ಪ್ರವಾಸಿಗರು ಪ್ರತಿ ವರ್ಷ ಉತ್ತರ ಪ್ರದೇಶಕ್ಕೆ ಬಂದು, ಬೇರೆ ಬೇರೆ ರಾಜ್ಯಗಳಿಂದ ಉತ್ತರ ಪ್ರದೇಶಕ್ಕೆ ಬಂದು 2,30,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ರು ಒಂದು ವರ್ಷಕ್ಕೆ. 2022ರ ಲೆಕ್ಕ ಇದು. ಲುಕ್ ಅಟ್ ದಿಸ್ ನಂಬರ್. 2,30,000 ಕೋಟಿ ರೂಪಾಯಿಗಳನ್ನು ಉತ್ತರ ಪ್ರದೇಶಕ್ಕೆ ಹೋಗಿ ಉತ್ತರ ಪ್ರದೇಶದಲ್ಲಿ ಖರ್ಚು ಮಾಡ್ತಾ ಇದ್ರು ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು. 2,21,00,000 ಜನ ಉತ್ತರ ಪ್ರದೇಶಕ್ಕೆ ಪ್ರವಾಸಕ್ಕೆ ಬರ್ತಾ ಇದ್ರು ಬೇರೆ ಬೇರೆ ಕಡೆಗಳಿಂದ. ಅಯೋಧ್ಯೆಗೂ ಹೋಗ್ತಿದ್ರು, ಕಾಶಿಗೂ ಹೋಗ್ತಿದ್ರು, ಮಥುರಾಕ್ಕೂ ಹೋಗ್ತಿದ್ರು.
ಉತ್ತರ ಪ್ರದೇಶ ಅಂದರೆ ಫಂಡಮೆಂಟಲಿ ರಿಲಿಜಿಯಸ್ ಟೂರಿಸಮ್ ಅಲ್ಲಿರೋದು. 2,21,00,000 ಪ್ರವಾಸಿಗರು ಪ್ರತಿ ವರ್ಷ ಹೋಗ್ತಾಯಿದ್ರು. ರಾಮ ಮಂದಿರ ಆದ ನಂತರ ಈಗ ಖರ್ಚು ಮಾಡ್ತಾ ಇದ್ದದ್ದೆಷ್ಟು 2,30,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರಲ್ಲ. ರಾಮ ಮಂದಿರ ಆದ ನಂತರ 4,00,000 ಕೋಟಿ ರೂಪಾಯಿಗಳನ್ನು ಉತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಬಂದು ಖರ್ಚು ಮಾಡ್ತಾರೆ ಅನ್ನೋ ಅಂದಾಜಿದೆ. ಮೋರ್ ದ್ಯಾನ್ ಡಬಲ್ ಆಗುತ್ತಾ ಖರ್ಚು. ಒಂದು ಟೋಟಲ್ ಪ್ರವಾಸದ ಖರ್ಚು ಜಾಸ್ತಿ ಆಗೋದು, ಇನ್ನೊಂದು ಹೆಚ್ಚು ಜನ ಬರುವುದರಿಂದ ಹೆಚ್ಚು ಹಣ ಖರ್ಚಾಗೋದು. 2,30,000 ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದಂಥವರು 4,00,000 ಕೋಟಿ ಖರ್ಚು ಮಾಡ್ತಾರೆ ಅಂತ ಒಂದು ಅಂದಾಜಿದೆ. 2025 ವೇಳೆಗೆ 2024 ಅಂದರೆ ಬೈ ದ ಎಂಡ್ ಆಫ್ ದಿಸ್ ಇಯರ್ ಈ ಸಂಖ್ಯೆ ಯಾವುದು ಟೋಟಲ್ ಪ್ರವಾಸಿಗರ ಸಂಖ್ಯೆ ಇತ್ತಲ್ಲ, 2,21,00,000 ಜನ ಬರ್ತಾಯಿದ್ರು, ಇದು 5 ಕೋಟಿ ಆಗಬಹುದು ಅಂತ ಅಂದಾಜಿದೆ. ಈ ಇಯರ್ ಎಂಡಿಗೆ 5 ಕೋಟಿ ಜನ ಉತ್ತರ ಪ್ರದೇಶಕ್ಕೆ ಪ್ರವಾಸಕ್ಕೆ ಬರಬಹುದು. ಅಂದರೆ ಮೋರ್ ದ್ಯಾನ್ ಡಬಲ್ ಆಗಿಬಿಡ್ತಾರೆ ಅಂತ ನನಗೆ ನನ್ನದೇ ಆದ ರಿಸರ್ವೇಷನ್ಸ್ ಇದೆ ಈ ಸಂಖ್ಯೆಯ ಮೇಲೆ. 2025 ಮುಂದಿನ ವರ್ಷದ ಅಂತ್ಯದ ವೇಳೆಗೆ 10 ಕೋಟಿ ಪ್ರವಾಸಿಗರನ್ನು ಉತ್ತರ ಪ್ರದೇಶಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ಗುರಿ ಇದೆ. 10 ಕೋಟಿ ಪ್ರವಾಸಿಗರನ್ನು ಉತ್ತರ ಪ್ರದೇಶಕ್ಕೆ ಕರ್ಕೊಂಡು ಬರಬೇಕು ಅಂತ. ಇದು ಅಂದರೆ 2,21,00,000ದಿಂದ 10 ಕೋಟಿ ಮಾಡೋದು ಅಂದರೆ 4 ಪಟ್ಟು ಜಾಸ್ತಿ ಮಾಡೋದು. ಒಂದು ಅಯೋಧ್ಯ ಮಂದಿರದಿಂದ 4 ಪಟ್ಟು ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಸಾಧ್ಯನಾ? ಈ ಕ್ರೇಜ್ ಇದೆಯಲ್ಲ, ಅಂದರೆ ಈಗ ಹೋಗಿ ದರ್ಶನ ಮಾಡ್ಕೊಳ್ಳೋ, ಅಂದರೆ ಈಗ ನೋಡಬೇಕು ರಾಮಲಲ್ಲ, ನಾನು 2 ಲಕ್ಷ ಜನ 3 ಲಕ್ಷ ಜನ ಇದ್ದಾರೆ. ಇದು 2025 ಎಂಡ್ ಆದಮೇಲೂ 2026, 27 ಈ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತಾ? 10 ಕೋಟಿ ಪ್ರವಾಸಿಗರನ್ನ ಒಂದು ವರ್ಷಕ್ಕೆ ಉತ್ತರ ಪ್ರದೇಶ ಸೆಳೆಯೋದಕ್ಕಾಗತ್ತಾ? ಇದು ಅರ್ಥ ಆಗ್ತಾ ಇಲ್ಲ ನನಗೆ. ಮುಂದಿನ 10 ವರ್ಷಗಳಲ್ಲಿ 80,000 ಕೋಟಿ ಹೂಡಿಕೆಯಾಗುತ್ತೆ ಅನ್ನುವ ಅಂದಾಜಿದೆ. ಯೋಗಿ ಆದಿತ್ಯನಾಥ್ಗೊಂದು ಮಾಸ್ಟರ್ ಪ್ಲ್ಯಾನ್ ಇದೆ 2031 ವೇಳೆಗೆ ಅಯೋಧ್ಯೆ ಹೆಂಗಿರಬೇಕು ಅಂತ. 2031 ಮಾಸ್ಟರ್ ಪ್ಲ್ಯಾನ್ 2031 ಅಂತ ಒಂದು ಮಾಡಿದ್ದಾರೆ. 2031 ಪ್ರತಿ ದಿವಸ ಒಂದು ದಿವಸಕ್ಕೆ 3 ಲಕ್ಷ ಪ್ರವಾಸಿಗರು ಬಂದರೂ ಕೂಡ ಅಯೋಧ್ಯೆಯಲ್ಲಿ ಬೇಕಾದ ವ್ಯವಸ್ಥೆಗಳು ಇರಬೇಕು ಅಂತ. ಜಿಲ್ಲಾಡಳಿತದ ಅಂದಾಜು 50,000 ರಿಂದ 55,000 ಪ್ರವಾಸಿಗರು ಬರಬಹುದು ಪ್ರತಿ ದಿವಸ ಅಂತ ಅಂದಾಜಿದೆ. 50,000 ರಿಂದ 55,000. 3 ಲಕ್ಷ ಪ್ರವಾಸಿಗರು ಬಂದರೆ ಬೇಕಾದ ವ್ಯವಸ್ಥೆಯನ್ನು ಅಲ್ಲಿ ಮಾಡಬೇಕು ಅನ್ನೋದರ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಇವತ್ತಿನ ಲೆಕ್ಕಾಚಾರ 3 ಲಕ್ಷ ಜನ ಬಂದಂಥವರು. ಇದು ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗುತ್ತೆ. 20,000 ಉದ್ಯೋಗ ಸೃಷ್ಟಿಗಳಾಗಿದ್ದಾವೆ. ಆಸ್ಪತ್ರೆ, ಸಾರಿಗೆ, ಪ್ರವಾಸೋದ್ಯಮ, ಕಟ್ಟಡ ನಿರ್ಮಾಣದಲ್ಲಿ 20,000 ಜನ ಹೊಸದಾಗಿ ಕೆಲಸ ಕಂಡುಕೊಂಡಿದ್ದಾರೆ ಈಗಾಗಲೇ ಆಗಿರೋದು. ಪ್ರತಿ ವರ್ಷ ಶಾಶ್ವತ ಮತ್ತು ತಾತ್ಕಾಲಿಕ ಉದ್ಯೋಗಗಳು 20,000 ರಿಂದ 25,000 ಹುಟ್ಕೊಳ್ತಾ ಇರ್ತವೆ ಅಂತ ಹೇಳ್ತಾರೆ. ಹೋಟೆಲಿಗೆ ಸಿಬ್ಬಂದಿ ಬೇಕು, ಟ್ರಾವೆಲ್ ಏಜೆನ್ಸಿಗಳಾಗ್ತವೆ, ಶೆಫ್ಗಳು ಬೇಕು, ಡ್ರೈವರ್ಗಳು, ಬಹುಭಾಷೆ ಮಾತಾಡುವ ಟೂರ್ ಗೈಡ್ಗಳು ಬೇಕಾಗ್ತಾರಲ್ಲಿ. ಬೈ ದ ಎಂಡ್ ಆಫ್ ಇಯರ್ ಲಖನೌ, ಕಾನ್ಪುರ, ಗೋರಖ್ಪುರ ಸಿಟಿಗಳಲ್ಲಿ ಅಯೋಧ್ಯೆಯ ಕಾರಣಕ್ಕಾಗಿ ಲಾಜಿಸ್ಟಿಕಲ್ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಅಂತ. ಲಾಜಿಸ್ಟಿಕಲ್ ಉದ್ಯೋಗಗಳು ಕಾಶಿ ಮುಂಚೆ, ಕಾಶಿ ಕಾರಿಡಾರ್ ಅಂತ ಆಗಿ ಅದು ಲೋಕಾರ್ಪಣೆಗೊಳ್ಳೋದಕ್ಕಿಂತ ಮುಂಚೆ ಸಣ್ಣ ದೇವಸ್ಥಾನ ಇತ್ತು. ಅಲ್ಲಿ ಗಂಗೆಗೆ ಹೋದರೆ ಹೆಣಗಳು ತೇಲ್ತಾ ಇದ್ದದ್ದನ್ನು ನೋಡಿದ್ದೀವಿ. ಪರಿಸ್ಥಿತಿ ಬದಲಾಗಿದೆ. ಈಗ ಕಾಶಿಲೂ ಏರ್ಪೋರ್ಟ್ ಆಗಿದೆ. ಕಾಶಿ ನೋಡಬೇಕು ಅಂದರೆ ಬೆಂಗಳೂರಿನಿಂದ ಫ್ಲೈಟ್ ಹತ್ಕೊಂಡು ನೇರವಾಗಿ ಹೋಗಿ ಕಾಶಿಯಲ್ಲಿ ಇಳಿಬೋದು. ನಾನು ಅಯೋಧ್ಯೆಗೆ ಹೋದಾಗ ಅಲ್ಲಿ ಜನರನ್ನು ಕೇಳ್ತಾ ಇದ್ದೆ, ಹೋಟೆಲ್ನವ್ರನ್ನ ಕೇಳ್ತಾ ಇದ್ದೆ, ಕಾಶಿಯಿಂದ ಅಯೋಧ್ಯೆಗೆ ಏನಾದ್ರು ಲಾಭ ಆಯಿತಾ ಅಂತ. ಒಂದು 20% ಜನ ಬರೋದು ಜಾಸ್ತಿ ಆಯಿತು ಅಂದರೆ, ಯಾಕಂದರೆ ಕಾಶಿಗೆ ಹೋದವ್ರು ಅಯೋಧ್ಯೆಗೂ ಬರ್ತಿದ್ರು. ಈಗ ಅಯೋಧ್ಯೆಗೆ ಬಂದವರು ಕಾಶಿಗೂ ಹೋಗ್ತಾರೆ. ಒಂದನ್ನೊಂದು ಕಾಶಿ ಮತ್ತು ಅಯೋಧ್ಯೆಗಳ ಸಪ್ಲಿಮೆಂಟ್ ಮಾಡ್ತವೆ. ಟೂರಿಸಮ್ ಅನ್ನುವಂಥದ್ದು, ಪ್ರವಾಸೋದ್ಯಮ ಅನ್ನುವಂಥದ್ದು ಒಂದು ದೇಶ ಮೇಲೇಳೋದಕ್ಕೆ ಬೇಕಾದಂಥ ಪ್ರಮುಖ ಕ್ಷೇತ್ರಗಳ ಪೈಕಿ ಒಂದು. ದೇಶದ ಟೂರಿಸಮ್ ಭಾರತದಂಥ ದೇಶದಲ್ಲಿ ಕೋಟ್ಯಾಂತರ ಉದ್ಯೋಗ ಸೃಷ್ಟಿ ಮಾಡುತ್ತೆ. ಕೋಟಿಗಟ್ಟಲೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬಲ್ಲದು. ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ತಂದು ಕೊಡುತ್ತೆ. ಪ್ರವಾಸೋದ್ಯಮ ಭಾರತದಲ್ಲಿ ಇನ್ನೂ ಅದು ಏನೇನೂ ಎಕ್ಸ್ಪ್ಲೋರ್ ಆಗಿಲ್ಲ. ಹೋಗಿ ಒಂದು ಸಲ ಯಾವ ವಿದೇಶಕ್ಕೆ ಏನೋ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನಿಂತರೆ ನಮ್ಮ ಉದಾಹರಣೆಗೆ ಶ್ರೀಲಂಕಾದಲ್ಲಿ ಒಂದು 6,500 ರೂಪಾಯಿ ನಾನು ಹೋದಾಗ ತಗೊಂಡಿದ್ದವರು ಇಂಡಿಯನ್ ಕರೆನ್ಸಿಲಿ. ಏನಪ್ಪ ಅಂದರೆ ಒಂದು ಕಾರ್ಡ್ ಇರುತ್ತೆ, ಕಾರ್ಡ್ನಲ್ಲಿ ಗೇಟ್ ಇರುತ್ತೆ, ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ನೀವು ಪ್ಲಾಸ್ಟಿಕ್ ಗಿಸ್ಟಿಕ್ ಏನು ತಗೊಂಡು
ಒಂದು 12-13 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬರೋದು ಕಾಡಿನಲ್ಲಿ. ನಮ್ಮ ಉತ್ತರ ಕನ್ನಡದ ಕಾಡಿಗೆ ಮುಂದೆ ಅದು ಏನೂ ಅಲ್ಲ, ಏನೇನೂ ಅಲ್ಲ ಅದು. ಮತ್ತೊಂದು ಕಡೆ ಕರ್ಕೊಂಡು ಹೋಗ್ತಾರಲ್ಲಿ, ಕೊಡಚಾದ್ರಿಯ ಎದುರಿಗೆ ಅದು ಏನೂ ಅಲ್ಲ, 4-5 ಸಾವಿರ ಕೊಡ್ತೀವಿ ನಾವಲ್ಲಿ. ಹಾಗೆ ಭಾರತದಲ್ಲಿ ಇನ್ನೂ ಟೂರಿಸಂ ಇಂಡಸ್ಟ್ರಿ ಅನ್ನುವಂಥದ್ದು ಅನ್ಎಕ್ಸ್ಪ್ಲೋರ್ಡ್, ಅದು ಇನ್ನೂ ಮಾಡಬೇಕಾಗಿರೋದು ಭಾಳ ಇದೆ. ಆದರೂ ಕೂಡ ಈಗ ಭಾರತದಲ್ಲಿ ಟೂರಿಸಂ ಇಂಡಸ್ಟ್ರಿ ಅನ್ನೋದು 19 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ, 19 ಲಕ್ಷ ಕೋಟಿ ವ್ಯವಹಾರ. ಈ 19 ಲಕ್ಷ ಕೋಟಿಯಲ್ಲಿ 40% ಧಾರ್ಮಿಕ ಟೂರಿಸಂ, ರಿಲಿಜಿಯಸ್ ಟೂರಿಸಂನ ಭಾಗ ಪಾಲು 40% ಇದೆ 19 ಲಕ್ಷದಲ್ಲಿ. ಅಂದರೆ ಹತ್ತತ್ರ 8 ಲಕ್ಷ ಕೋಟಿ ರೂಪಾಯಿ, 8 ಲಕ್ಷ ಕೋಟಿ ರೂಪಾಯಿ ಧಾರ್ಮಿಕ ಟೂರಿಸಂ ಇದೆ ಹತ್ತತ್ರ ಭಾರತದಲ್ಲಿ. ಮುಂದಿನ 10 ವರ್ಷಗಳಲ್ಲಿ ಇದು 19 ಲಕ್ಷ ಇರೋದು ಡಬಲ್ ಆಗಬಹುದು, 37 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೋಗಬಹುದು ಅಂತ ಒಂದು ಅಂದಾಜಿದೆ. ದೇಶದಲ್ಲಿ ಪ್ರವಾಸೋದ್ಯಮ ಈಗಾಗಲೇ 8 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ. 8 ಕೋಟಿ ಜನ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟೂರಿಸಂ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಈಗ ನೀವು 19 ಲಕ್ಷ ಕೋಟಿ ರೂಪಾಯಿಯ ಟೂರಿಸಂನಲ್ಲಿ 40% ಧಾರ್ಮಿಕ ಟೂರಿಸಂ ಅಂತ ಇಟ್ಕೊಂಡ್ರೆ 8 ಕೋಟಿ ಉದ್ಯೋಗದಲ್ಲಿ 40% ಧಾರ್ಮಿಕ ಟೂರಿಸಂನಿಂದ ಉದ್ಯೋಗ ಪಡ್ಕೊಂಡವರು ಅಂತ ಅಂದ್ಕೊಳ್ಳಿ, ಎಷ್ಟಾಯಿತು? ಅಕ್ಕಳಿ ಲೆಕ್ಕ ಅದ. 8 ಕೋಟಿ ಅಂದರೆ 3,20,00,000 ಆಯ್ತು. 40% ಅಂದರೆ ಧಾರ್ಮಿಕ ಟೂರಿಸಂ ಮೇಲೆ ಜೀವನಾಂಶವನ್ನು ಕಂಡುಕೊಳ್ಳುವಂಥವ್ರು. ಮುಂದಿನ ಕೆಲ ವರ್ಷಗಳಲ್ಲಿ $100 ಬಿಲಿಯನ್ ವಿದೇಶಿ ಹೂಡಿಕೆ ಟೂರಿಸಂಗೆ ಬರುವ ಸಾಧ್ಯತೆ ಇದೆ. ಜಸ್ಟ್ ಟು ಗಿವ್ ಅ ಪರ್ಸ್ಪೆಕ್ಟಿವ್ ನಾನು ನಿಮಗೆ ಹೇಳೋದು. ಅಂದರೆ ಕಂಪ್ಯಾರಿಸನ್ ಮಾಡ್ತಾರಲ್ಲ, ಅಲ್ಲಿ ದೇವಸ್ಥಾನದ ಬದಲು ಆಸ್ಪತ್ರೆ ಆಗಿದ್ದರೆ ಏನಾಗ್ತಿತ್ತು, ಶಾಲೆ ಆಗಿದ್ದರೆ ಏನಾಗ್ತಿತ್ತು. 1,13,000 ಕೋಟಿ ಕಳೆದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಶಾಲೆಗಳಿಗೆ ಖರ್ಚು ಮಾಡಿ, ಶಿಕ್ಷಣಕ್ಕಾಗಿ ಮಾಡಿದ ಖರ್ಚು 1,13,000 ಕೋಟಿ. ಹೆಲ್ತ್ಗೋಸ್ಕರ ಮಾಡಿರೋ ಖರ್ಚು 89,155 ಕೋಟಿ. ಕೇಂದ್ರ ಸರ್ಕಾರದ ಬಜೆಟ್ ಇದು. ಕರ್ನಾಟಕದ ಸುಮ್ಮನೆ ಪರ್ಸ್ಪೆಕ್ಟಿವ್ ಕೊಡ್ತೀನಿ ನಾನು. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ 33,271 ಕೋಟಿ ನಮ್ಮ ಶಿಕ್ಷಣದ ಬಜೆಟ್, ಎಜುಕೇಷನ್ ಬಜೆಟ್ 33,271 ಕೋಟಿ. ಹೆಲ್ತ್ ಬಜೆಟ್ ಎಷ್ಟು ಕರ್ನಾಟಕದ್ದು? 14,761 ಕೋಟಿ ನಮ್ಮ ಹೆಲ್ತ್ ಬಜೆಟ್. ರಾಮ ಮಂದಿರ ಕಟ್ಟಬೇಕಾದ ಜಾಗದಲ್ಲಿ ಆಸ್ಪತ್ರೆ ಕಟ್ಟುವುದು ಮತ್ತು ರಾಮ ಮಂದಿರವನ್ನು ಕಟ್ಟಿದ ಕಾರಣಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಬರುವ ದುಡ್ಡಿದೆಯಲ್ಲ 20,000-25,000 ಕೋಟಿ. ಕರ್ನಾಟಕ ಸರ್ಕಾರ ಆರೋಗ್ಯಕ್ಕಾಗಿ ಮಾಡುವ ಒಟ್ಟು ಖರ್ಚಿನ ಡಬಲ್ ದುಡ್ಡು ಅವ್ರಿಗೆ ಬಂದಂಗಾಗುತ್ತೆ ಪ್ರತಿ ವರ್ಷ. 25,000 ಕೋಟಿ ಬಂದರೆ 14,000 ಕೋಟಿ ಕರ್ನಾಟಕದ ಹೆಲ್ತ್ ಬಜೆಟ್ ಇದೆ. ಅಂದರೆ ನಂಗೆ ಉತ್ತರ ಪ್ರದೇಶ ಸರ್ಕಾರದ ಹೆಲ್ತ್ ಬಜೆಟ್ ಎಷ್ಟು ಅಂತ ಗೊತ್ತಾಗಲಿಲ್ಲ. ಉತ್ತರ ಪ್ರದೇಶ ಸರ್ಕಾರ ಪ್ರತಿ ವರ್ಷ ಹೆಲ್ತ್ ಜನರ ಆರೋಗ್ಯಕ್ಕಾಗಿ ಎಷ್ಟು ಖರ್ಚು ಮಾಡುತ್ತಲ್ಲ ಅಷ್ಟು ಆದಾಯ ಅಯೋಧ್ಯೆಯೊಂದರಿಂದಲೇ ಉತ್ತರ ಪ್ರದೇಶ ಸರ್ಕಾರದ ಬೊಕ್ಕಸಕ್ಕೆ ಬರುವ ಸಾಧ್ಯತೆ ಇದೆ. ಯಾವುದು ಜಾಸ್ತಿ ಲಾಭದಾಯಕ ಲೆಕ್ಕ ಹಾಕೊಳ್ಳಿ, ಯಾವುದು ಜಾಸ್ತಿ ಲಾಭದಾಯಕ ನೀವು ಲೆಕ್ಕ ಹಾಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.